ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಂತೂ ಮಸ್ತಾಗಿದ್ದೀನಿ. ಎಲ್ಲರಿಗೂ ಮೊದಲೇ ಸಾರಿ ಕೇಳ್ತಾ ಇದ್ದೀನಿ, ಯಾಕಂದ್ರೆ ತುಂಬ ದಿನ ಆದಮೇಲೆ ವೀಡಿಯೋ ಆಗ್ತಿರೋದು. ಎಲ್ಲಿದ್ದೀನಿ ಅಂದರೆ ಇವಾಗ ನಾನು 14 ವೀಲು ಎಲ್ಲ ಲೆಕ್ಕ ಕೊಟ್ಟು ನಂದೆಲ್ಲ ಕ್ಲಿಯರ್ ಮಾಡ್ಕೊಂಡು ತುಮಕೂರಿಗೆ ಬಂದೆ. 2 ಗಾಡಿ ನಮ್ಮ ಕಂಪ್ನಿ 2 ಗಾಡಿ ಹೊಸ ಗಾಡಿ ಬಂದಿದ್ದು ರೆಡಿ ಮಾಡೋಕ್ಕೆ ಬಿಟ್ಟಿದ್ದಾರೆ. ತುಮಕೂರಿಗೆ ಬಂದಿದ್ದೀನಿ, ಗಾಡಿ ರೆಡಿ ಮಾಡ್ತಾಯಿದ್ರಲ್ಲ. ಇನ್ನೇನು 90% ಕೆಲಸ ಮುಗಿದಿದೆ. ಲೈಟಿಂಗು ಸ್ಟಿಕ್ಕರಿಂಗು ಒಂದು ಸ್ವಲ್ಪ ಬಾಕಿ ಐತೆ, ಬ್ಯಾಲೆನ್ಸು. 2 ಗಾಡಿ ಬಂದಿರೋದು. ಯಾವ ಗಾಡಿ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಮೊದಲು ಬಂದ್ರಣ ನಮ್ಮ ಗಾಡಿನ ನೋಡ್ರಿ ಹೆಂಗೈತೆ ಅಂತ. ಇದು ಎಲ್ಲ ನಾವೊಂದು ಬೇರೆ ಗಾಡಿಗಳು, ಕೇರಳ ಗಾಡಿಗಳು ನೋಡಿ ಈ ಗಾಡಿ ಬಾಸ್ ಗಾಡಿಗೆ ಇದೇ ಥರ ಕ್ಯಾರಿಯರು, ಇದೇ ಥರ ಗ್ರಿಲ್ಲು ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅವ್ರಿಗೊಂದು ಐಡಿಯಾ ಕೊಟ್ಟಿದ್ದು. ನಾವು ನಮ್ಮ ಐಡಿಯಾನು ತಗೊಂಡು ಅವ್ರು ತಕ್ಕನಾಗಿ ಅವರು ಇರೋ ಟೇಸ್ಟಲ್ಲಿ ಅವ್ರ ಗಾಡಿ ರೆಡಿ ಮಾಡಿದ್ದಾರೆ. ಮೇಲ್ಗಡೆ ಕಮಾನ್ ಇರ್ಬೋದು, ಕಮಾನ್ ಹಾಕೋಕ್ಕೆ, ಗೂಡು ಹಾಕೋಕ್ಕೆ, ಆಂಗಲ್ಗಳು ಫ್ರಂಟಲ್ಲಿ ಫುಲ್ ಕವರ್ ಮಾಡಿದ್ದಾರೆ. ನೋಡಿರಿ, ಗ್ರಿಲ್ ಮಾತ್ರ ಸೂಪರಾಗಿ ಕಟ್ಟಿದ್ದಾರೆ. ಇದೆಲ್ಲ ಸ್ಟಿಕ್ಕರಿಂಗು ಲೈಟಿಂಗೆಲ್ಲ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ತೋರಿಸ್ತೀನಿ ನಿಮಗೆ. ಈ ಗಾಡಿಗೆ ಇನ್ನೂ ಕ್ಯಾರಿಯರ್ ಕೂರಿಸ್ಬೇಕು. ನನ್ನ ಗಾಡಿ ಕ್ಯಾರಿಯರ್ ಕೂರಿಸಿದ್ದಾರೆ. ಈಗ ನನ್ನ ಗಾಡಿಗೆ ಬಂಪರು ಕೂರಿಸಿದ್ದಾರೆ. ಈ ಗಾಡಿಗೆ ಇನ್ನೂ ಬಂಪರ್ ಕೂರಿಸಿಲ್ಲ. ಬರ್ರಿ ಮುಂದೆ ಹೋಗಿ ನಮ್ಮ ಗಾಡಿ ಯಾವ್ಯಾವ ಕೆಲಸ ಆಗಿದೆ ತೋರಿಸ್ತೀನಿ. ಇದು ಟೂಲ್ಸ್ ಬಾಕ್ಸ್ ಒಂದಾಗಿದೆ. ಟೂಲ್ಸ್ ಬಾಕ್ಸು ಚೆನ್ನಾಗಿ ಮಾಡವ್ರೆ. ಟೂಲ್ಸ್ ಬಾಕ್ಸ್ ಪಕ್ಕದಲ್ಲೇ ಇನ್ನೊಂದು ಕೆಲಸ ಮಾಡಿಸಿದ್ವಿ. ಯೂರಿಯಾ ಕ್ಯಾನು ಮತ್ತು ಒಂದು 20 ಲೀಟ್ರ್ ವಾಟರ್ ಕ್ಯಾನ್ ಇಡೋ ಥರ ಒಂದು ಕೆಲಸ ಮಾಡಿಸಿದ್ವಿ. ಅದು ನೋಡಿ ಸೈಡಲ್ಲಿ ಐತದು. ಬ್ಯಾಟ್ರಿಗೆ ಒಂದು ಲಾಕ್ ಮಾಡಿದ್ದಾರೆ. ಬ್ಯಾಟ್ರಿ ಬಾಕ್ಸ್ಗೆ ಒಂದು ಲಾಕ್ ಮಾಡವ್ರೆ. ಇದು ಟೂಲ್ಸ್ ಬಾಕ್ಸ್ ಒಳಗಡೆ ಅವರೇ ಒಂದು ಪ್ಲೇವುಡ್ನು ಹಾಕಿದ್ದಾರೆ. ಟೂಲ್ಸ್ ಬಾಕ್ಸ್ ಚೆನ್ನಾಗಿ ಮಾಡಿದ್ರು ಒಟ್ಟಲ್ಲಿ ಕೆಲಸ. ಗೊತ್ತಿಲ್ಲ ನಿಮಗೊಂದು ಹುಡುಗ ತೆಗ್ದ ನೋಡಿ. ಟೂಲ್ಸ್ ಬಾಕ್ಸ್ ಒಳಗಡೆ ಒಂದು ಕ್ರೇಟು, ಒಂದು ಸಿಲಿಂಡ್ರು, ಸ್ಟವ್ವು ಎಲ್ಲ ಹಿಡಿಯೋ ಥರ ಒಂದು ಕೆಲಸ ಮಾಡವ್ರೆ. ಚೆನ್ನಾಗಿ ಮಾಡೋರು ಒಟ್ಟಲ್ಲಿ ಕೆಲಸ. ಒಂದು ಸ್ಟ್ರೆಂತಾಗಿ ಒಂದು ಇದಾಗೈತದು. ಬಡ್ಡಿ ಮಗಂದು ಏನೇ ಹಾಕಂದು ಜಿಡಿದ್ರು ಅಲ್ಲಾಡೋದಿಲ್ಲ, ಹಂಗದೆ. ಅದು ಯೂರಿಯಾ ಕ್ಯಾನು ಮತ್ತು ಇಡೋಕ್ಕೆ ಏನೋ ನೀರು ಕ್ಯಾನ್ ಇಡೋಕ್ಕೆ ನೋಡಿರಿ. ಸ್ಟೆಪ್ನಿ ಮುಂದ್ಗಡೆ ಟೂಲ್ಸ್ ಏನು ಬಾಕ್ಸ್ ಐತೆ ಅಲ್ಲಿದ್ದು ಅಲ್ಲಿಂದ ತೆಗೆದು ಹಿಂದ್ಗಡೆ ಶಿಫ್ಟ್ ಮಾಡಿ ಇಲ್ಲಿಗೆ ಮಾಡ್ಬೇಕಾಗಿರೋ ಟೂಲ್ಸ್ ಬಾಕ್ಸ್ನ ಅಲ್ಲಿಗೆ ಮಾಡಿದ್ರು. ಯಾಕಂದರೆ ಹಿಂದ್ಗಡೆ ಟೂಲ್ಸ್ ಬಾಕ್ಸ್ ಮಾಡಿದ್ರೆ ಎಲ್ಲ ಏನೇ ಐಟಮ್ ಇಟ್ಟು ಚೆಲ್ಲೋತ್ತವೆ ನೋಡಿರಿ. ಗ್ರಿಲ್ಲು ಫುಲ್ಲು ಒಂದೇ ಇದರಲ್ಲಿ ಶೇಪ್ ಕೊಟ್ಟವ್ರೆ. ಕಟ್ ಮಾಡಿ ಪೇಸ್ಟ್ ಮಾಡೋ ಸೀನ್ ಇಲ್ಲ ಇಲ್ಲಿ. ಒಂದೇ ಪ್ಲೇಟಲ್ಲಿ ಬೆಂಡ್ ಮಾಡಿ ಶೇಪ್ ಮಾಡಿದ್ದಾರೆ. ನೀಟಾಗಿ ಮಾಡೋರು ಕೆಲಸ ಮಾತ್ರ ಅಣ್ಣ. ಕೆಲಸದ ಬಗ್ಗೆ ಏನು ಬೇರೆ ಮಾತಾಡೋಂಗಿಲ್ಲ. ಹಿಂದ್ಗಡೆ ಗ್ರಿಲ್ ಆಗ್ಬೋದು. ಇದು ಹಿಂದ್ಗಡೆ ನೋಡಿರಿ ಎಕ್ಸ್ಟ್ರಾ ಬೀಮ್ಗಳು 2 ಬೀಮ್ಗಳು ಕೊಡಿಸಿದ್ದೀವಿ ನಾವು. ಯಾಕಂದರೆ ಇದು ಲೆಂತ್ ಜಾಸ್ತಿ ಐತದು. ಈ ಲೆಂತು ಜಾಸ್ತಿ ಐತೆ, ಇದು ಮತ್ತು ಇದು ಲೆಂತ್ ಜಾಸ್ತಿ ಐತೆ. ಹಂಗಾಗಿ 2 ಎಕ್ಸ್ಟ್ರಾ ಬೀಮ್ ಕೊಡಿಸಿದ್ದೀವಿ. ಯಾಕಂದರೆ ಹಳ್ಳ ಬೀಳೋದು, ಗುಂಡಿ ಬೀಳೋದು ಜಾಸ್ತಿ ಇಲ್ಲೇ, ಅದಕ್ಕೋಸ್ಕರವಾಗಿ ಕೊಡಿಸಿದ್ದೀವಿ. ಇನ್ನೆಲ್ಲ ರಿವಿಟ್ಗಳು ಇಡಿಸ್ಬೇಕು. ಇನ್ನೂ ರಿವಿಟ್ಗಳು ಇಡಿಸಿಲ್ಲ. ಆಗ ಇಕೊಮೆಂಟಿಂಗ್ ಮಾಡಿಸಿರೋ ಥರ ಇದಕ್ಕೆ ಮಾಡಿಸಿಲ್ಲ, ಬೇರೆ ಥರ ಕೆಲಸ ಮಾಡಿಸಿರೋದ್ರಿಂದ ಇನ್ನೂ ಕೆಲಸ ಬ್ಯಾಲೆನ್ಸ್ ಐತೆ. ಇನ್ನೂ ರಿವಿಟ್ಗಳು ಹಾಕ್ಬೇಕು. ರಿವಿಟ್ಗಳೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಟಚಪ್ ಕೆಲಸ ಐತೆ ನೋಡಿರಿ. ಬ್ಯಾಟ್ರಿ ಬಾಕ್ಸಿಗೆ ಒಂದು ವೆಲ್ಡಿಂಗ್ ಮಾಡಿದ್ದಾರೆ. ಕದಿಬಾರ್ದು ಯಾರು ಅನ್ನೋ ಒಂದು ಕಾರಣಕ್ಕೆ ಒಂದು ವೆಲ್ಡಿಂಗ್ ಮಾಡಿದ್ದಾರೆ. ಕರೆಂಟು ಹೋಗಿ ಬರ್ತಾಯಿತ್ತು. ಇವಾಗೆಲ್ಲ ಬಂದೈತೆ ಕರೆಂಟು. ಸಿಂಗಲ್ ಫ್ಯೂಸ್ ಆಗೈತೆ ಅಂತ ಹೇಳ್ತಾವನೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಅಲ್ಲೇ 5-6 ದಿನ ಆಗೈತೆ ಗಾಡಿ. 5 ದಿನ ಏನು 15 ದಿನ ಆಗಿದೆ ಗಾಡಿ ಬಿಟ್ಟು ಕೆಲಸಕ್ಕೆ. ಇನ್ನೂ ಕೆಲಸ ಮುಗಿಯೋಕ್ಕಾಗಿಲ್ಲ. ಕರೆಂಟ್ ಪ್ರಾಬ್ಲಮ್ಮು. ಅವ್ರಿಗೆ ಅಂಗಡಿಯವ್ರ ಪ್ರಾಬ್ಲಮ್ ಅಲ್ಲ, ಕರೆಂಟ್ ಪ್ರಾಬ್ಲಮ್ಮು. ಏನೂ ಮಾಡೋಕ್ಕಾಗಲ್ಲ. ಫ್ರಂಟಿಗೆ ಬಂಪರು ಐಕೋಮೆಂಟ್ ಗಾಡಿಗೆ ಏನಿತ್ತು ಸೇಮ್ ಅದೇ ಥರ ಬಂಪರ್ ಕಟ್ಟವ್ರೆ. ಫ್ರಂಟಲ್ಲಿ ನೋಡಿರಿ, ಇದು ಏರ್ ಫಿಲ್ಟ್ರ್ ಹತ್ರ ಇದು ಬರೋಲ್ಲ. ಇವ್ರು ಎಕ್ಸ್ಟ್ರಾ ಮಾಡಿದ್ದಾರೆ ಏರ್ ಫಿಲ್ಟ್ರಿಗೆ. ಇದು ಎಕ್ಸ್ಟ್ರಾ ಮಾಡವ್ರೆ ನೋಡಿರಿ. ಇದು ನೆಟ್ ಐತಲ್ಲ, ಈ ನೆಟ್ಟು ಕಟ್ಟಾಗ್ಬಿಟ್ಟಿತ್ತು. ನಿನ್ನೆ ಗಾಡಿ ಬಂದು ಎಫ್ಸಿಗೆ ತಗೊಂಡೋಗಿದ್ದು ನೆಲಮಂಗ್ಲಕ್ಕೆ. ಹೋಗ್ಬೇಕಾದ್ರೆ ಕಟ್ಟಾಗ್ಬಿಟ್ಟಿತ್ತು. ಅದಕ್ಕೆ ಒಂದು ಬೋಲ್ಟ್ ಇಟ್ಟು, ಇಲ್ಲಿ ಫ್ರಂಟಲ್ಲಿ ಒಂದು ಬೋಲ್ಟ್ ಇಟ್ಟು ಒಂದು ಐಡಿಯಾ ಮಾಡಿ ವೆಲ್ಡಿಂಗ್ ಮಾಡಿದ್ದಾರೆ. ಅದು ಸಕ್ಸಸ್ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ, ನೋಡುವ ಮುಂದಕ್ಕೆ. ಡೀಸೆಲ್ ಟ್ಯಾಂಕ್ ಸೈಡಲ್ಲೆಲ್ಲ ಮಾಡಬೇಕು. ಈಗ ಇಷ್ಟು ಗಂಟೆ ಕೆಲಸ ಆಗಿದೆ ನಮ್ಮದು. ಇನ್ನು ಫ್ರಂಟಲ್ಲಿ ನೋಡೋದಾದರೆ ನೀವು ಕ್ಯಾರಿಯರ್ ಮಾಡ್ತಾವ್ರೆ. ಇದು ಆ ಗಾಡಿ ಕ್ಯಾರಿಯರು ಈ ಥರ ಶೇಪಲ್ಲಿ ಮಾಡಿದ್ದಾರೆ. ಈಗ ನೋಡಿರಿ, ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವು. ಒಂದು ಅರ್ಧ ಇಂಚು 1 ಇಂಚು ಒಳಗೆ ಹೋಗೈತೆ ಶೀಟು, 1 ಇಂಚ್ ಒಳಗಡೆ ಹೋಗೈತೆ. ಮೇಲ್ಗಡೆ ಒಂದು 2 ಇಂಚ್ ಕೊಟ್ಟು ಫ್ಲ್ಯಾಟ್ ಕೊಟ್ಟು ಇದು ಮಾಡಿ ರೆಡಿ ಮಾಡಿದ್ದಾರೆ. ಬ್ಯಾಕಲ್ಲೆಲ್ಲ ಚೆನ್ನಾಗಿ ಕೆಲಸ ಆಗೈತೆ. ಕೆಳಗಡೆಗೆ ಮೆಸ್ ಹಾಕಿ ಅಂತ ಹೇಳಿದ್ದು, ಮೆಸ್ ಹಾಕಿಲ್ಲ ಅವರು. ಫ್ಲ್ಯಾಟ್ಗಳು ಇಟ್ಬಿಟ್ಟು ವೆಲ್ಡಿಂಗ್ ಮಾಡವ್ರೆ. ಹಗ್ಗ ಕೆಳಗೆ ಬೀಳಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ. ಇದು ಅದೇ ಅಷ್ಟೇ ಅಣ್ಣ. ಸಿಂಗಲ್ ಪ್ಲೇಟು ಕಟ್ಟಿಂಗ್ ಇಲ್ಲ, ಇದು ಸಿಂಗಲ್ ಪ್ಲೇಟ್ ಬೆಂಡಿಂಗ್ ಮಾಡಿರೋದು. ಅವ್ರು ಮಾತ್ರ ಸೂಪರಾಗಿ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಬರ್ರಿ ನೆಕ್ಸ್ಟ್ ಮುಂದಕ್ಕೆ ಹೋಗಿ ನೋಡೋಣ ಏನೇನು ಕೆಲಸ ಐತೆ ನಮ್ಮ ಗಾಡಿದು ಅನ್ನೋ ತೋರಿಸ್ತೀನಿ ನಿಮಗೆ. ಬನ್ನಿರಿ ಹೋಗೋಣ. ನೋಡಿರಿ, ನಮ್ಮ ಗಾಡಿ ಕ್ಯಾರಿಯರು ಮೇಲ್ಗಡೆ ಇದೆ. ಹೇಳೋದು ಮರ್ತುಬಿಟ್ಟೆ ನಾನು ನಿಮಗೆ. ಅಲ್ಲೊಂದು ಮಾಡಿದ್ದಾರೆ ನೋಡಿರಿ ನಮ್ಮ ಗಾಡಿಗೆ ಫ್ರಂಟಲ್ಲಿ ಹಗ್ಗ ಹಾಕೋಕ್ಕೆ. ಇದು ಸೈಡ್ ಇರೋದು ಹಗ್ಗ ಹಾಕೋಕ್ಕೆ. ಸೈಡಲ್ಲಿ ಹಗ್ಗ ಹಾಕೋಕ್ಕೆ ಕೊಟ್ಟಿದ್ದಾರೆ ಪೈಪು. ಮೇಲ್ಗಡೆಯಿಂದ ಪೈಪು ಸೈಡಲ್ಲಿ ಹಗ್ಗ ಹಾಕಕ್ಕೆ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಮಾಡೋಕ್ಕೆ, ಟಾರ್ಪಲ್ ಎಳ್ಕೊಳ್ಳೋಕ್ಕೆ ನಾವು ಗ್ಯಾಪು ಜಾಸ್ತಿ ಐತೆ ಅನ್ನೋ ಕಾರಣಕ್ಕೋಸ್ಕರ ಅದು ಒಂದು ಕೊಟ್ಟಿದ್ದಾರೆ. ಚೆನ್ನಾಗೈತೆ ಒಟ್ಟಲ್ಲಿ ಅಣ್ಣ ಕೆಲಸ. ನೋಡೋಣ ಬರ್ರಿ ಮುಂದಕ್ಕೆ ಹೋಗಿ. ಮೇಯ್ನು
ನಮ್ಮ ಗಾಡಿಗಳಿಗೆ ಮೇನು ಲೈಲ್ಯಾಂಡ್ ಗಾಡಿಗಳಿಗೆ ಮೇನು ಅಂದರೆ ಡೀಸೆಲ್ ಟ್ಯಾಂಕ್ ಕ್ಯಾಪು. ಏನೇ ನಾವು ಒಂದು ಜಾಲರಿ ಅಂತ ವೆಲ್ಡಿಂಗ್ ಮಾಡಿಸ್ತೇವೆ ಹೋದರೆ ಅದು 6 ಇಂಚ್ ಪೈಪೇ ಒಳಗೆ ತೂರ್ಕ್ಬೋದು, ಅಷ್ಟದೇ ಅದ್ರ ಸುರಂಗ ಇದ್ದಂಗೆ. ಅದೇ 6 ಇಂಚ್ ಪೈಪ್ ಹಾಕ್ಬಿಟ್ಬೇಕಾದ್ರೆ ಡೀಸೆಲ್ ಒಂದೇ ಸಲ ಎಳ್ಕೊಂಬಿಡ್ಬೋದು, ಹಂಗೈತೆ. ಅದಕ್ಕೆ ಅದನ್ನು ವೆಲ್ಡಿಂಗ್ ಮಾಡಿಸ್ಬೇಕು ಅಂದರೆ ಎಲ್ಲ ಬಿಚ್ಚಬೇಕು. ಎಲ್ಲನೂ ಬಿಚ್ಚಿ ಡೀಸೆಲ್ ಎಲ್ಲ ಡಂಪ್ ಮಾಡಬೇಕು. ಈ ಗಾಡಿದು ಬಿಚ್ಕೊಂಡು ಮಾಡ್ತಾವ್ರೆ, ನೆಕ್ಸ್ಟು ನಮ್ಮ ಗಾಡಿದು ಮಾಡ್ತಾರೆ. ನೋಡುವ ಬರ್ರಿ. ಇವನು ಅವ್ರ ಮಗ ಹುಡುಗ, ಗ್ಯಾರೇಜು ಅವ್ರ ಮಗ. ಇದು ತುಮಕೂರು ಮೋಟರ್ಸ್ ಅಂದ್ಬಿಟ್ಟು ಅವ್ರ ಮಗ. ಅವನು ತುಮಕೂರು ಮೋಟರ್ಸ್ ಅವರು ಅಯ್ಯೂಬಣ್ಣ ಅಂತಿದ್ದಾರೆ. ಅವ್ರ ಮಗ, ಇವನ ಹೆಸರು ಸುಫಿಯಾನ್ ಅಹಮದ್ ಅಂದ್ಬಿಟ್ಟು. ಈ ಹುಡುಗನೂ ಕೆಲಸ ಚೆನ್ನಾಗಿ ಮಾಡುತ್ತೆ. ಸ್ಟಿಕ್ಕರ್ ಅಂಗಡಿಯವರು ಇಲ್ಲಿಗೆ ಬಂದಿದ್ದಾರೆ, ಯಾಕಂದರೆ ಆ ಗಾಡಿ ಅರ್ಜೆಂಟಾಗಿ ಹೋಗಲೇಬೇಕು ಇವತ್ತು ಅನ್ನೋ ಕಾರಣಕ್ಕೆ ಇವತ್ತು ಇಲ್ಲಿಗೆ ಬಂದು ಮಾಡ್ತಾವ್ರೆ. ಅವ್ರ ಹೆಸರು ಶಕೀಲ್ ಅಂದ್ಬಿಟ್ಟು, ಕರ್ನಾಟಕ ರೇಡಿಯೋ ಮಾಡಿಸಿದಾರಲ್ಲ ಅವ್ರಿಗೆ ಅವರು ನೆಂಟರಾಗಬೇಕಂತೆ. ಅವ್ರ ಅಂಗಡಿಯಲ್ಲಿ ಅವರು ಕೆಲಸ ಮಾಡ್ತಾವ್ರೆ. ಅವರು ಇಲ್ಲೇ ಗಾಡಿ ಹತ್ರನೇ ಬಂದು ಫ್ರಂಟ್ ಗ್ಲಾಸ್ಗೆ ಸೈಡ್ ಗ್ಲಾಸ್ಗೆ ನಂಬರ್ಗಳೆಲ್ಲಿ ಬೇಕು ಅಲ್ಲಿಗೆಲ್ಲ ಮಾಡ್ತಾಯಿದ್ದಾರೆ ಕೆಲಸ. ಬಂದು ಅವ್ರು ಮಾಡ್ತಾವ್ರೆ. ಇಲ್ಲಿ ಅಯ್ಯೂಬಣ್ಣ ಅವ್ರು ಮಾಡ್ತಾಯಿದ್ದಾರೆ. ಅವ್ರ ಕೆಲಸನ ಏನಂದರೆ ಅವರೇ ಮಾಡಬೇಕು, ಇದನ್ನು ಬೇರೆ ಯಾರು ಮಾಡೋಂಗಿಲ್ಲ ಅಂದ್ಬಿಟ್ಟು ಅವರೇ ಕೆಲಸ ಮಾಡ್ತಾಯಿದ್ದಾರೆ. ಡೀಸೆಲ್ ಟ್ಯಾಂಕು ವೆಲ್ಡಿಂಗ್ ಮಾಡ್ತಾಯಿದ್ದಾರೆ. ಡೀಸೆಲ್ ಟ್ಯಾಂಕ್ ಕ್ಯಾಪು, ಡ್ರೈನಟ್ಟು, ಏನೇನಿದೆ ವೆಲ್ಡಿಂಗು, ಈ ಬಿಚ್ಚ ಅಂಥದ್ದು ಎಲ್ಲನೂ ವೆಲ್ಡಿಂಗ್ ಮಾಡ್ತಾವ್ರೆ. ಇದು ವೆಲ್ಡಿಂಗ್ ಮುಗಿಸ್ಕೊಂಡು ಫಿಟ್ ಮಾಡ್ಬೇಕು ಇದನ್ನು. ಬರ್ರಿ ಮುಂದೆ ನೋಡೋಣ. ಕಳ್ಬೋಳಿ ಮಕ್ಕಳು, ಸುಳ ಮಕ್ಕಳು ಏನೇ ಮಾಡಿ ಹೇಳೋಣ ನೀವು, ಗಾಡಿಗೆ ಏನೇ ಸೇಫ್ಟಿ ಮಾಡಿ ಡೀಸೆಲ್ ಟ್ಯಾಂಕಿಗೆ ಹೆಂಗೆ ಕದ್ದೇ ಕದೀತಾರೆ. ಆದರೆ ನಮ್ಮ ಸೇಫ್ಟಿಲಿ ನಾವು ಮಾಡ್ಕೊಳ್ಳೋದು ಉತ್ತಮ ಅನ್ನೋದಕ್ಕೆ ಡ್ರೈನಟ್ಟಿಗೆ ವೆಲ್ಡಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಸೈಡ್ಗೆ ಒಂದು ಪ್ಲ್ಯಾಟ್ ಇಟ್ಬಿಟ್ಟು ವೆಲ್ಡಿಂಗ್ ಮಾಡಿದ್ದಾರೆ. ಅಲ್ಲಿ ಕೆಲಸ ಮುಗೀತು ನನ್ನ ಗಾಡಿದು. ಇನ್ನೊಂದು ಗಾಡಿ ನೆನ್ನೆನೇ ಹೊಂಟೋಯ್ತದು, ಅರ್ಜೆಂಟಲ್ಲಿ ನೆನ್ನೆ ಹೊಂಟೋಯ್ತು. ಇದು ನನ್ನ ಗಾಡಿ. ಈಗ ತಗೊಬಂದು ನಾನು ನೈಟೇ ತಗೊಬಂದು ಲೈಟಿಂಗ್ ಕೆಲಸ ಎಲ್ಲ ಮುಗಿಸಿದ್ದೀನಿ. ನೈಟ್ ಎಷ್ಟು 11 ಗಂಟೆಲಿ ಗಾಡಿ ತಗೊಂಡೋಗಿ ಅಂಗಡಿ ಹತ್ರ ಬಿಟ್ಟಿದ್ದು ಬೆಳಗ್ಗೆ 2-2:30ವರೆಗೂ ಪಾಪ ಹುಡುಗರು ಕೆಲಸ ಮಾಡಿಕೊಟ್ಟಿದ್ದಾರೆ ನನಗೆ ಲೈಟಿಂಗ್ ಕೆಲಸನ. ನೋಡಿ ಲೈಟ್ಗಳೆಲ್ಲ ಸೈಡಲ್ಲೆಲ್ಲ ಹಾಕ್ಸಿದ್ದೀನಿ. ನೈಟ್ ತೋರಿಸ್ತೀನಿ ನಿಮಗೆ ಲೈಟಿಂಗ್ ಕೆಲಸ ಯಾವ ಥರ ಇದೆ ಅಂತ. ಇನ್ನೂ ಕರ್ನಾಟಕ ರೇಡಿಯೋ ಮಾಡಿಸೋರು ಇನ್ನೂ ಬಂದಿಲ್ಲ. ಅವ್ರು ಬರೋದೇ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇವತ್ತು ಬಂದು ನಾಳೆ ಇವತ್ತಾದರೂ ಇವತ್ತು ಮುಗಿಸ್ತಾರೆ, ನಾಳೆ ಆದರೆ ನಾಳೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ರೇಡಿಯೋ ಮಾಡಿಸು. ನಮ್ಮ ಗಾಡಿಗಳು ಏನೇನು ಕೆಲಸ ಇದ್ದಾವೆ ಎಲ್ಲ ಇಲ್ಲೇ ಮಾಡಿಸೋದೋಣ, ಬೇರೆ ಎಲ್ಲೂ ನಾವು ಕೆಲಸ ಮಾಡ್ಸೋಕ್ಕೆ ಹೋಗಲ್ಲ. ಎಲ್ಲಿ ಅಡ್ರೆಸ್ ಒಂದೇ ಇದ್ದರು, ತುಮಕೂರಲ್ಲಿ ಗುಬ್ಬಿ ಗೇಟ್ ಸರ್ಕಲ್ಲು ಸಿಗ್ನಲ್ ಇದೆ. ಸಿಗ್ನಲಲ್ಲಿ ಲೆಫ್ಟ್ ಸೈಡಲ್ಲಿ ಸರ್ವಿಸ್ ರೋಡಲ್ಲಿ ಬಂದರೆ ಆಪೋಸಿಟ್ಟು ಒಂದು ನಿಮಗೆ ದೊಡ್ಡ ಫ್ಯಾಕ್ಟ್ರಿ ಕಾಣುತ್ತೆ. ಅದರ ಆಪೋಸಿಟಲ್ಲೇ ಇರೋದಿದು ಕರ್ನಾಟಕ ರೇಡಿಯೋ ಮಾರ್ಸ್ ಅಂತ. ಇವರು ಬೆಳಗ್ಗೆನೇ ಬಂದು ಏನೇನು ಕೆಲಸ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ನೋಡಿರಿ ಈ ಗಾಡಿದು ಫುಲ್ಲು ನಮ್ಮ ಗಾಡಿ ಗ್ರಾಫಿಕ್ಸ್ ಇದು. ಸೈಡ್ ಮಿರರ್ಗೆ ಆಗಲಿ ಎಲ್ಲದಕ್ಕೂ ಗ್ರಾಫಿಕ್ಸ್ ಮಾಡಿರೋದು. ಗ್ರಾಫಿಕ್ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ನಾವು ಮಾಡಿಸಿದ್ದೀವಿ. ಈಗ ಓನರು ನಾವೇನಾರ ಮಾಡಿಸಿರ್ತೀವಿ, ನಮ್ಮ ಓನರು ಈಗ ಮಾಡಿಸು ಬೇಡ ಅಂತ ಅವರು ಓ ಅನ್ಬೇಕು, ಇಲ್ಲ ಹ್ಞೂ ಅನ್ಬೇಕು. ನಮ್ಮ ಓನರು ಸರಿ ಆಯ್ತು ಮಾಡ್ಸಪ್ಪ, ಗಾಡಿ ಚೆನ್ನಾಗಿ ಕಾಣುತ್ತಾ, ಸರಿ ಆಯ್ತು ಮಾಡ್ಸಪ್ಪ ಅಂತ ಹೇಳಿದ್ದಾರೆ. ನಮ್ಮಿದು ಇಷ್ಟಕ್ಕೆ ಬಿಟ್ಟಿದ್ದಾರೆ, ಗಾಡಿ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದರೆ ನಾವು ಅದೇ ಉದ್ದೇಶದಲ್ಲಿ ನಮ್ಗೆ ಬೇಕಾಗಿರೋ ಟೇಸ್ಟಲ್ಲಿ, ನಮ್ಮ ಟೇಸ್ಟಿಗಿಂತ ನಮ್ಮ ಓನರ್ ಟೇಸ್ಟಲ್ಲಿ ನಾವು ಗಾಡಿ ಕೆಲಸ ಮಾಡಿಸಿದ್ದೀವಿ. ನಿಮಗೆ ಫೈನಲ್ಲಾಗಿ ಗಾಡಿ ಲುಕ್ ಬಂದಾಗ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಮಿರರ್ಗೂ ಸಮೇತ ಗ್ರಾಫಿಕ್ ಹಾಕ್ಸ್ತಾ ಇರೋದು, ಚೆಸ್ ಹಾಕ್ಸ್ತಿಲ್ಲ, ಮಿರರ್ಗೂ ಸಮೇತ ಗ್ರಾಫಿಕ್ ಹಾಕ್ಸ್ತಾ ಇರೋದು ಇವರೇನೆ. ಇವ್ರ ಹೆಸರು ನವಾಜ್ ಬೈ ಅಂತ ಅಂದ್ಬಿಟ್ಟು ಈ ಅಂಗಡಿಗೆ ಮಾಲೀಕರು. ಇವರು ಎಲ್ಲ ಹುಡುಗರೆಲ್ಲ ವರ್ಕರ್ಸು, ಅವರೇ ಮಾಲೀಕರು ಇರೋದು. ನಮ್ಮ ಗಾಡಿಗೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಗ್ರಾಫಿಕ್ ವರ್ಕು. ಸೈಡೆಲ್ಲ ರೆಡಿಯಾಗಿದೆ, ಸೈಡು ಬಾಡಿ ಎಲ್ಲ ರೆಡಿಯಾಗಿದೆ, ಹಿಂದ್ಗಡೆ ಎಲ್ಲ ರೆಡಿಯಾಗಿದೆ. ಗ್ರಾಫಿಕ್ ವರ್ಕು ಒಂದು ರೆಡಿ ಆಗಬೇಕಷ್ಟೇ ಇವಾಗ. ಅದನ್ನೇ ರೆಡಿ ಮಾಡ್ತಾವ್ರೆ. ಮಳೆ ಬಡ್ಡಿ ಮಗನ ಮಳೆ, ಅವನ ಅಮ್ಮನ ನಾಡ ಬಡ್ಡಿದು ಹೋಯ್ತದೆ ಬರ್ತದೆ. ಏನು ಮಾಡೋದು, ಸಾಯ್ಬೇಕು. ಇಲ್ಲಿ ಮಳೆ ಬಂದು ನಿಂತೋಗದೆ. ನೋಡಿರಿ ನಮ್ಮ ಟ್ರಾನ್ಸ್ಪೋರ್ಟ್ಗಳ ಹೆಸರುಗಳು ಎಲ್ಲ ಹಾಕ್ಸಿದ್ದೀವಿ. ಹಿಂದ್ಗಡೆಗೆ ಇನ್ನೂ ಫ್ಯಾಕ್ಟ್ರಿ ಐತೆ, ನೋಡೋಣ ಬರ್ರಿ. ಹತ್ರ ಗಾಡಿ ಫುಲ್ಲು ಎಲ್ಲ ರೆಡಿ ಆದಮೇಲೆ ಸೂಪರಾಗಿ ಕಾಣುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ನೋಡೋಣ ಹೆಂಗೆ ಆಗುತ್ತೆ ಅನ್ನೋದು ಬರ್ರಿ. ಗ್ರಾಫಿಕ್ ಕೆಲಸ ಅವ್ರ ಪಾಡಿಗೆ ಅವ್ರು ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಹಿಂದ್ಗಡೆ ಇನ್ನೊಬ್ಬರು ಬಂದು ನಾನೇ ಖಾಲಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಗ್ರಾಫಿಕ್ಸು ಮೇನು ಅದು ಬ್ಲ್ಯಾಕ್ ಹಾಕೋದೆ ಅಂತ ಇರೋದು. ಕೆಳಗೆ ಡೋರಿಗೆ ಬ್ಲ್ಯಾಕ್ ಕೂತ್ಕೊಂಡ್ರೆ ಮಿಕ್ಕಿದ ಕೆಲಸ ಎಲ್ಲ ಈಸಿ ಆಗುತ್ತೆ ಅಂತ ಹೇಳಿದರು. ಬ್ಲ್ಯಾಕ್ನೇನೋ ಕೂರಿಸ್ಬಿಟ್ರು, ಆದರೆ ಮಳೆ ಬಿಡ್ತಾಯಿಲ್ಲ ಅವ್ರನ್ನೂ ಬಿಡ್ತಿಲ್ಲ, ಗ್ರಾಫಿಕ್ಸ್ ಮಾಡೋರ್ನೂ ಬಿಡ್ತಿಲ್ಲ, ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ಮಳೆ ಹೋಗ್ತೈತೆ ಬರ್ತೈತೆ. ಆದಷ್ಟು ಇವತ್ತು ಕೆಲಸ ಮುಗಿಯುತ್ತೆ ಅನ್ನೋ ನಂಬಿಕೆ ಇದೆ ನಮಗೆ. ನೋಡುವ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಿಂದ್ಗಡಿಗೆಲ್ಲ ಬರ್ಸೋದೆಲ್ಲ ಬರ್ಸಿದ್ದೀವಿ. ಏನಾದರೂ ಸ್ಟಿಕ್ಕರ್ ಹಿಂಗೆಲ್ಲ ತೊಗೊಬೇಕು. ನೋಡಿ ಬಡ್ಡಿ ಮಗನ ಮಳೆ ಈಗಲೂ ಬಂದೇ ಬಿಡ್ತಾಳೆ. ಅವರು ಪಾಪ ಏನು ಮಾಡ್ತಾರೆ, ಮಳೆ ಬಂದರೆ ಸ್ಟಿಕ್ಕರಿಂಗ್ ಆಗಲ್ಲ, ಸ್ಟಿಕ್ಕರ್ ಅಂಟಲ್ಲ. ಮಳೆ ಬಂದರೂ ಅವ್ರು ಮಾಡ್ತಾರೆ. ಆಮೇಲೆ ನಾವು ಹೇಳಿದ್ರು ಅವ್ರು ಮಾಡ್ತಾಯಿಲ್ಲ, ಯಾಕೆಂದರೆ ಅವ್ರಿಗೂ ಅಷ್ಟು ಇದೈತೆ. ಯಾಕಂದರೆ ಅವ್ರ ಅಂಗಡಿಯಿಂದ ಮಾಡಿರೋ ಸ್ಟಿಕ್ಕರಿಂಗ್ ಕೆಲಸ ಎಲ್ಲೂ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶದಲ್ಲೇ ಅವ್ರಿಗೂ ಮಳೆ ಬಂದರೆ ಕೆಲಸ ಮಾಡ್ದಂಗೆ ನಿಲ್ಲಿಸ್ತವ್ರೆ. ನೋಡಿರಿ ಬ್ಲ್ಯಾಕ್ ಹಾಕಿದ್ಮೇಲೆ ಎಲ್ಲೋ ಅದಕ್ಕೆ ಡಿಸ್ಟೆಂಪರ್ ಅಂತಾರೆ,
ಡಿಸ್ಟೆಂಪರ್ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ವೈಟ್ ಲೈನಿಂಗು ಕೊಡ್ತಾಯಿದ್ದಾರೆ. ಇನ್ನೂ ಕೆಲಸ ಇದೆ, ಬ್ಯಾಲೆನ್ಸ್ ಇದೆ, ಇನ್ನೂ ಕೆಲಸ ಬ್ಯಾಲೆನ್ಸ್ ಇದೆ. ಹೇಳ್ತೀನಿ ಬರ್ರಿ ಏನೇನು ಕೆಲಸ ಆಗಬೇಕು ಇನ್ನೂ ಅಂತ. ಫೈನಲ್ಲಿ ನಮ್ಮ ಗಾಡಿ ಫುಲ್ಲು ಕೆಲಸ ಮುಗಿದಿದೆ ಅಣ್ಣ. ಸ್ಟಿಕ್ಕರಿಂಗು, ಬಾಡಿ ಕೆಲಸ, ಲೈಟಿಂಗ್ ಕೆಲಸ ಎಲ್ಲ ಮುಗಿದಿದೆ ನೋಡ್ರಿ. ಲಾಸ್ಟಾಗಿ ಗಾಡಿ ಈ ಥರ ಕಾಣ್ತಾಯಿದೆ ನಮ್ಮದು. ಚೆನ್ನಾಗಿ ಕಾಣ್ತಾ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಕಮೆಂಟ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಇಲ್ಲ ಅಂತವ ನಿಮಗೆ ಬಿಟ್ಟಿದ್ದಲ್ಲ. ಹಿಂದ್ಗಡೆ ಅದು ಗ್ಯಾಪ್ ಇತ್ತು, ಬಾಕ್ಸು ಗ್ಯಾಪ್ ಇತ್ತು. ಯೋಚನೆ ಮಾಡಿ ನಮ್ಮ ಸಾಕೋರಿಗೆ ಕೇಳಿದಾಗ ಇದು ಹಾಕ್ಸು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಬರ್ಸಿದ್ದೀನಿ, ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಏನು ಬರ್ಸಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ. SGK ಎಕ್ಸ್ಪ್ರೆಸ್ ಯಾರ್ದು ಅಂತ ಗೊತ್ತಾಗಿರ್ಬೋದು ನಿಮ್ಗೆ ಆಗಲೇ. ಗಾಡಿ ನಮ್ಮ ಬಾಸು ಗೋಪಾಲಕೃಷ್ಣ ಮಂಜಣ್ಣವ್ರ ಗಾಡಿ. ಬ್ಯಾಕ್ ಟು ಪೆವಿಲಿಯನ್. ನಮ್ಗೆ ಅವ್ರು ಬಿಟ್ಟರೆ ಬೇರೆ ಯಾರ್ತಾವ ಸೆಟ್ ಆಗ್ತಿಲ್ಲ. ಅದಕ್ಕೋಸ್ಕರನೇ ನಾನು ರಿಟರ್ನ್ ಅವ್ರ ಹತ್ರನೇ ಬಂದುಬಿಟ್ಟಿರೋದು ನೋಡಿರಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ಬಂದು ಬೆಂಗಳೂರಿಗೆ ಬಂದರು. ನೆಲಮಂಗಲಕ್ಕೆ ಬಂದು ದಾಸನಪುರಕ್ಕೆ ಬಂದು ಟೈರ್ ಅಂಗಡಿ ಹತ್ರ ಬಂದು ಎಲ್ಲ ಟೈರು 6 ಕಾರು ಫುಲ್ ಉಲ್ಟಾ ಮಾಡಿಸಿ ಪೌಡ್ರ್ ಹಾಕ್ಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಶೋರೂಮ್ ಹತ್ರ ಹೋಗಿ ಇವರೇ ತಗೊಬರ್ಬೇಕು. ಇವರೇ ತಗೊಬಂದು ಗಾಡಿ ಓಡಬೇಕು, ಪೂಜೆ ಮಾಡಿಸ್ಕೊಂಡು. ನೋಡಿ ಗಾಡಿ ಬ್ಲೇಡ್ ಮಾತ್ರ ಸೂಪರಾಗಿ ಕೊಟ್ಟಿದ್ದಾನೆ ಅಣ್ಣ ಲೈಲ್ಯಾಂಡ್ ಈ ಬಾಸ್ ಗಾಡೀಲಿ. ಗಾಡಿ ಓಡ್ಸೋಕ್ಕೂ ಅಷ್ಟೇ ಮದುವಾಗೈತೆ. ಬ್ಲೇಡ್ ಸೆಟ್ ಮಾತ್ರ ಸೂಪರಾಗಿ ಕೊಟ್ಟಿದ್ದಾನೆ. ಫ್ರಂಟಲ್ಲಿ, ಬ್ಯಾಕಲ್ಲಿ ಇಷ್ಟಿಲ್ಲ, ಫ್ರಂಟಲ್ಲಿ ಮಾತ್ರ ಸೂಪರಾಗಿ ಕೊಟ್ಟಿದ್ದಾನೆ. ಮಾತ್ರ ಶಾಕ್ ಅಬ್ಸರ್ಗಳು ಚೆನ್ನಾಗಿ ಕೊಟ್ಟಿದ್ದಾನೆ. ಇದರಲ್ಲಿ ಡ್ರೈವರ್ ಕಂಫರ್ಟಬಲಾಗಿ ಆರಾಮಾಗಿ ಗಾಡಿ ಓಡಿಸ್ಬೋದು. ಬರ್ರಿ ಮುಂದಕ್ಕೆ ಹೇಳ್ತೀನಿ ಗಾಡಿ ಫ್ಯೂಚರ್ಗಳು ಏನೇನೈತೆ ಹೆಂಗೈತೆ ಅಂತ ಮುಂದಕ್ಕೆ ಹೇಳ್ತೀನಿ. ಇವಾಗ ಇಲ್ಲಿಂದ ಹೊರಟು ಗಾಡಿ ಎಲ್ಲ ಟೈರೆಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಓಡೋಣ. ಅಲ್ಲಿಂದ ನಮ್ಮ ಮಂಜಣ್ಣವ್ರು ಇತ್ತಿಲ್ಲ ಇವತ್ತು. ಮಂಜಣ್ಣವರು ಗೋವಾಗೆ ಹೋಗಿದ್ರಂತೆ. ಹಂಗಾಗಿ ನಮ್ಮ ಇನ್ನೊಬ್ಬರು ಓನರ್ ಇದ್ದಾರೆ, ಚಿಕ್ಕೇಗೌಡರು ಅಂದ್ಬಿಟ್ಟು. SMP ಗಾಡಿ ಓನರು, SL ಟ್ರಕ್ ಬ್ಲಾಕ್ಸ್ ಅಂತ ನೋಡಿರ್ತೀರಾ, ಶಂಕರಣ್ಣವ್ರ ಗಾಡಿ. ಅವರು ಇದ್ದಾರೆ. ಅವರೇ ಬಂದು ಇವತ್ತು ಗಾಡಿ ಎಲ್ಲ ಪೂಜೆ ಮಾಡಿಸ್ಬಿಟ್ಟು ತಗೊಂಡು ಹೋಗಪ್ಪ ಲೋಡ್ಗೆ ಅಂತ ಹೇಳಿದ್ರು. ಯಾಕಂದ್ರೆ ನಮ್ಮ ಓನರ್ ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ, ಎಲ್ಲದೂ ಒಂದೇ. ಇಲ್ಲಿಂದ ಲೋಡ್ ಮಾಡ್ಕೊಂಡು ಎತ್ಕೊಂಡು ನಾನು ಸೀದಾ ನಾಗಮಂಗಲ ಹೋಗಬೇಕು. ನಾಗಮಂಗಲದಿಂದ ನನಗೆ ಅಹಮದಾಬಾದಿಗೆ ಫಸ್ಟ್ ಲೋಡ್ ಇದೆ. ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ. ಈಗ ಎತ್ಕೊಂಡು ಗಾಡಿ ಹೋಗ್ತಿರ್ಬೇಕು ಆರಾಮಾಗಿ. ಬರ್ರಿ, ಇನ್ನೂ ಡಾಕ್ಯುಮೆಂಟ್ ಇಸ್ಕೊಂಡಿಲ್ಲ, ಮನೇಲಿ ಇದ್ದಾವಂತೆ. ಡಾಕ್ಯುಮೆಂಟ್ ಎಲ್ಲ ತಗೊಂಬರ್ತೀನಿ ಪೂಜೆ ಮುಗಿಸ್ಕೊಂಡಾದ್ಮೇಲೆ. ಅಲ್ಲಿಗೆ ಬಂದು ಹಾಕೋ ಗಾಡಿನ ಬಂದು ಕೊಡ್ತೀನಿ ಅಂತ ಹೇಳಿದ್ರು. ಡಾಕ್ಯುಮೆಂಟ್ ಎಲ್ಲ ಇಸ್ಕೊಂಡು ಫಾಸ್ಟ್ಯಾಗ್ ಒಂದು ರೆಡಿ ಮಾಡ್ಕೊಂಡು ಸೀದಾ ಹೋಗ್ತಾರೆ ನಾಗಮಂಗಲಕ್ಕೆ. ಫಸ್ಟ್ನೇ ಲೋಡು ನಾಗಮಂಗಲದಿಂದ ಅಹಮದಾಬಾದ್ಗೆ ಅಣ್ಣ. ಎಲ್ಲರಿಗೂ ಈ ವಿಡಿಯೋ ಹೆಂಗೆ ಅನ್ನಿಸ್ತೈತೆ ಅಂತ ನನಗಂತೂ ಗೊತ್ತಿಲ್ಲ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಸೀದಾ ನಾಗಮಂಗಲಕ್ಕೆ ಬಂದು ಗಾಡಿನ ವೇಬಿಡ್ ಹಾಕ್ಸ್ಕೊಂಡು ಪಾರ್ಟಿ ಕುಗಾಡ್ತವ್ರೆ. ಎಷ್ಟೊತ್ತಿಗೆ ಫೋನ್ ಮಾಡಿದ್ದೀನಿ, ಎಷ್ಟೊತ್ತಿಗೆ ಬಂದಿರೋದು ಅಂತ. ಎಲ್ಲ ಮೂಟೆ ರೆಡಿ ಆಗೈತೆ, ಎಲ್ಲ ಮೂಟೆ ರೆಡಿ ಆಗಿತ್ತು. ಇನ್ನೇನು ಒಂದು ಸ್ವಲ್ಪ ಕಟ್ ಮಾಡ್ಬೇಕಷ್ಟೇ. ಇದು ಹಾಕ್ಬಿಟ್ಟು ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೊರಗೆ ತೆಗಿಬೇಕು. ಈ ಗದ್ದೆಗಳ ಒಳಗಡೆ ಹೊಡೆಯೋಕ್ಕೆ ಏನು ಹೊಟ್ಟೆ ಉರಿಯುತ್ತೆ ಅಂದರೆ ಇಷ್ಟೆಲ್ಲ ಗಾಡಿ ರೆಡಿ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಸ್ಕ್ರಾಚ್ ಆದ್ರೆ ಹೊಟ್ಟೆಲ್ಲ ಹೊರದೋಗುತ್ತೆ. ಗಾಡಿಯವ್ರಿಗೆ ಗೊತ್ತಿರುತ್ತೆ ಯಾವ ಥರ ಅಂತವ. ಹೊಸ ಟರ್ಪಲ್ಲು, ಹೊಸ ಹಗ್ಗ. ಈ ಹಗ್ಗ ಬೇಗ ಸುತ್ತ ಹೊತ್ತಿಗೆ ಪ್ರಾಣ ಹೋಗುತ್ತೆ ಅಂದ್ಕೊಳ್ಳಿ, ಹಗ್ಗ ಸುತ್ಕೊಬೇಕು. ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಣ್ಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಏನು ಅನಿಸುತ್ತು ನಿಮಗೆ ಅಂತ ಕಮೆಂಟ್ ಮಾಡಿ. ಎಲ್ಲಾದರೂ ಇರಿ, ಎಂತಾದರೂ ಇರಿ, ಯಾವಾಗಲೂ ಕನ್ನಡ ಮಾತಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜವಾನ್, ಜೈ ಕಿಸಾನ್, ಜೈ ಡ್ರೈವರ್. ಎಲ್ಲರಿಗೂ ನಮಸ್ಕಾರ ಅಣ್ಣ. ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ